ತುಮಕೂರಿನ ಜನತೆ ಈ ಸುದ್ದಿಯನ್ನ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಅದು ಏಕೋ ಏನೋ ಗೊತ್ತಿಲ್ಲ, ತುಮಕೂರಿನಲ್ಲಿ ಇತ್ತೀಚೆಗೆ ಚಿನ್ನದ ಸರವನ್ನ ಕದಿಯುವಂತ ಕದೀಮರ ಕರಾಮತ್ತು ಹೆಚ್ಚಾಗ್ತಾನೆ ಇದೆ. ಇದೀಗ ವೃದ್ಧಿಯ ಓರ್ವರ ಚಿನ್ನದ ಸರವನ್ನ ಕದ್ದು ದುಷ್ಕರ್ಮಿಗರು ಪರಾರಿಯಾಗಿದ್ದಾರಂತೆ. ತುಮಕೂರಿನ ಕ್ಯಾತಸಂದ್ರ ಮೈದಾಳ ರಸ್ತೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ. ತುಮಕೂರಿನಲ್ಲಿ ಕದೀಮರ ಕರಾಮತ್ತು ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ವೃದ್ಧೆಯ ಚಿನ್ನದ ಸರವನ್ನ ಕದ್ದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರಂತೆ ತುಮಕೂರಲ್ಲಿ. ಇನ್ನು ತುಮಕೂರಿನ ಕ್ಯಾತಸಂದ್ರ ಮೈದಾಳದ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಚಿಲ್ಲರೆ ಅಂಗಡಿಯನ್ನು ನಡೆಸ್ತಾ ಇದ್ದಂತಹ ವೃದ್ಧೆಯವರು ಪಾರ್ವತಮ್ಮ ಅಂತ ಹೇಳಿ, ಪಾಪ ಅವರ ಚಿನ್ನದ ಸರವನ್ನ ಕತ್ಕೊಂಡು ಹೋಗಿದ್ದಾರೆ. ಗುಡ್ಕ ಕೇಳುವ ನೆಪದಲ್ಲಿ ಬಂದು ಸರ ಕಳ್ಳತನ ಮಾಡಿಬಿಟ್ಟಿದ್ದಾರಂತೆ ಪಾಪಿಗಳು. ಕ್ಯಾತಸಂದ್ರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಅವರನ್ನ ಹುಡುಕುವಂತ ಪ್ರಯತ್ನವನ್ನ ಕೂಡ ಇಲ್ಲಿನ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ತುಮಕೂರಿನಲ್ಲಿ ಇತ್ತೀಚೆಗೆ ಪದೇ ಪದೇ ಕದೀಮರ ಕರಾಮತ್ತು ಹೆಚ್ಚಾಗ್ತಾನೆ ಇದೆ. ತುಮಕೂರಿನ ಜನತೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಪಾಪ ವೃದ್ಧೆ ಮಹಿಳೆ ಅವರು ಏನೋ ಒಂದು ಪ್ಯಾನ್ ಶಾಪ್ ಅನ್ನ ನಡೆಸ್ತಾ ಇದ್ರು, ಪಾನ್ ಶಾಪ್ ಅನ್ನ. ಆ ವೃದ್ಧ ಮಹಿಳೆ ಹತ್ರ ಏನು ಗುಡ್ಕ ಕೇಳ್ತೀವಿ ಅಂತ ಬಂದ್ಬಿಟ್ಟು ನೋಡಿ, ಅವನೇ ಬಂದ್ಬಿಟ್ಟು ಆ ಚಿನ್ನದ ಸರ ಕತ್ಕೊಂಡು ಹೋಗಿದ್ದಾನಂತೆ. ನೋಡಿ, ಮುಖಕ್ಕೆ ಸ್ಕಾರ್ಫ್ ಹಾಕೊಂಡಿದ್ದಾರೆ. ದಯವಿಟ್ಟು ಯಾರೆಲ್ಲ ಈ ಸ್ಕಾರ್ಫ್ ಹಾಕೊಂಡು ಬರ್ತಾರೆ ನೋಡಿ ಮುಖಕ್ಕೆ, ಅವ್ರ ಹತ್ರ ವ್ಯಾಪಾರಕ್ಕೆ ನೀವು ಯಾರು ಕೂಡ ಮುಂದಾಗಬೇಡಿ. ಅವ್ರನ್ನ ಸೀದಾ ವಾಪಸ್ ಕಳಿಸ್ಬಿಡಿ. ಒಂದು ಸ್ಕಾರ್ಫ್ ತೆಗೆದು ಬಾರಪ್ಪ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವ್ರು ಬರೋದೇ ಇಂಥ ಉದ್ದೇಶಕ್ಕೆ. ನೋಡಿ ನೋಡಿ ನೋಡಿ, ये